ಸರ್, ನಮ್ಮ ನಿಗಮ ಟಿವಿಯ ಈ ಸಂಘಟನೆಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮಿಬ್ಬರಿಗೂ ಆತ್ಮೀಯವಂತ ಸ್ವಾಗತ. ಸರ್, ಮೊದಲಿಗೆ ಅನಂತ ಸುಬ್ರಾಯರ್ ಜೊತೆಯಲ್ಲಿ ವಿಜಯಭಾಸ್ಕರ್ ಸರ್ ಫಸ್ಟ್ ಟೈಮ್ ಅಂದರೆ ನಮ್ಮ ನಿಗಮ ಟಿವಿನಲ್ಲಿ ನೀವಿಬ್ಬರು ಮೊದಲಿಗೆ ಜೊತೆಯಾಗಿ ಸಂದರ್ಶನ ಕೊಡ್ತಾ ಇದ್ದೀರಾ. ಓಕೆ, ವಿಜಯಭಾಸ್ಕರ್ ಸರ್ ಬಗ್ಗೆ ಹೆಚ್ಚಿನ ಜನಕ್ಕೆ ನೌಕರಿಗೆ ಸಾರಿಗೆ ನೌಕರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಒಂದು ಸರಿ ಅವ್ರ ಪರಿಚಯ ನೀವು ಮಾಡಿಕೊಟ್ಬಿಡಿ ಸರ್. DA ವಿಜಯಭಾಸ್ಕರ್ ಅವರು AITC ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. 10 ಯೂನಿಯನ್ಗಳಿಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಮತ್ತು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ 2018ರಿಂದ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಸಾಕಷ್ಟು ಬೆಂಗಳೂರು ಬಿಟ್ಟು ಹೊರಗಡೆ ಟೂರ್ ಮಾಡೋದ್ರಿಂದ ಹೆಚ್ಚಿಗೆ ಪರಿಚಯ ಆಗಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ನಿಗಮ ಚಾನಲ್ಗೆ. ಆದರೆ ಅವರು ಹುಟ್ಟು ಹೋರಾಟಗಾರರವರು. ಇವತ್ತು ಇಷ್ಟು ದೊಡ್ಡ ಫೆಡರೇಷನ್ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅದು ಕೂಡ ಭಾಳ ಮುಖ್ಯವಾದಂಥ ಸಂದರ್ಭದಲ್ಲಿ ಇವತ್ತು ನಾವಿದ್ದೇವೆ. ಒಂದು, ಬೇಡಿಕೆಗಳು ಹಿಂದಿನ ಸರ್ಕಾರ ಸೆಟ್ಲ್ ಮಾಡಿ ಕೆಲವು ಬೆನಿಫಿಟ್ಗಳನ್ನ ಇವತ್ತಿನ ಸರ್ಕಾರ ಕೊಡಬೇಕಾಗಿತ್ತದು, ಅದು ಕೊಟ್ಟಿಲ್ಲ. ಮತ್ತು ಮುಖ್ಯಮಂತ್ರಿಯವ್ರ ಜೊತೆ ಸಭೆ ನಡೆದಾಗ ಕೂಡ 2ನೇ ಸಭೆ ಆಶಾದಾಯಕವಾಗಿ ಬಂದಿಲ್ಲ. ಕಾಮ್ರೇಡ್ ವಿಜಯಭಾಸ್ಕರ್ ಅವರು ಆಗಲೇ ನಮ್ಮ ಫೆಡರೇಷನ್ಗೆ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಕಾರ್ಯಕರ್ತರ ನಡುವೆ ಸಾಕಷ್ಟು ಅವರ ಪರಿಚಯ ಇದೆ, ಅವರ ಪ್ರಭಾವ ಕೂಡ ಇದೆ. ಹಲವಾರು ಡಿವಿಷನ್ಗಳು ಇವಾಗಲೇ ಅವರು ಟೂರ್ ಮಾಡಿದ್ದಾರೆ. ಈ ಹೋರಾಟಗಳ ಬಗ್ಗೆ ವರ್ಕರ್ಸ್ಗೆ ಹೇಳ್ತಾ ಇದ್ದಾರೆ. ಈಗ ಅವರು ಮಾತಾಡ್ತಾರೆ. ಸರ್, ಈಗ ವಿಜಯಭಾಸ್ಕರ್ ಅವರು ನಿಮ್ಮ AITC ಸಂಘಟನೆಯ ಮುಂದಿನ ಸಾರಥಿನ? ಹೌದು, ಈಗಲೇ ಸಾರಥಿ ಆಗಿದ್ದಾರೆ ಅವರು. ಓಕೆ, ಅಂದರೆ ನೀವು ನಿವೃತ್ತಿ ತಗೋಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ? ವಯಸ್ಸಾಯ್ತಲ್ಲ, ಇದು 84ನೇ ವಯಸ್ಸಿಗೆ ಬರ್ತಾ ಇದ್ದೀನಿ ನಾನು. ಓಕೆ, ವಿಜಯಭಾಸ್ಕರ್ ಸರ್, ಈಗ ನಿಮ್ಮ ಹಿರಿಯರ ನಾಯಕರು ಈಗ ಸಂಘಟನೆಯನ್ನು ಇಷ್ಟು ವರ್ಷ 50 ವರ್ಷಗಳ ಕಾಲ ನಡೆಸ್ಕೊಂಡ್ಬಂದೆ ನಾನು ಅಂತ ಸಾರಿಗೆ ನಿಗಮದಲ್ಲಿ ಹೇಳ್ತಾ ಇದ್ರು. ನೀವು ಸಾರಿಗೆ ನಿಗಮ ಅಷ್ಟೇ ಅಲ್ಲ, ಬೇರೆ ಬೇರೆ ನಿಗಮ ಮಂಡಳಿ ಇರ್ಬೋದು, ಬೇರೆ ಫ್ಯಾಕ್ಟ್ರಿ ಇರ್ಬೋದು, ಎಲ್ಲ ಕಡೆಗೂ ತಾವು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಈಗ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಯಾಕಂದರೆ ಅವ್ರು ನಿಮ್ಮನ್ನು ಸಾರಥಿ ಅಂತೇಳಿ ಪರಿಚಯ ಮಾಡಿಕೊಟ್ಬಿಟ್ರು. ನೀವು ಈಗ ನೀವೇ ಓಕೆ. ಎಸ್. ಮೊದಲನೇದಾಗಿ ನಮ್ಮ ನಿಗಮ ಟಿ ವೀಕ್ಷಕರಿಗೆ ಅಥವಾ ಸಾರಿಗೆ ನೌಕರಿಗೆ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಈ ನಿಗಮ ಟಿವಿಯ ವೀಕ್ಷಕರೆಲ್ಲರಿಗೂ ಹಾಗೂ ಸಾರಿಗೆ ನೌಕರರೆಲ್ಲರಿಗೂ ನಾನು AITC ಮತ್ತು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನು ಮತ್ತು ಸಾರಿಗೆ ನೌಕರರು ಒಂದು ಹೋರಾಟದ ಹಿನ್ನೆಲೆ ಮತ್ತು ಹೋರಾಟದ ಪರಂಪರೆ ಇರ್ತಕ್ಕಂಥ ಒಂದು ದುಡಿಯುವ ಜನರ ಸಮುದಾಯ. ಮತ್ತು ನನಗೂ ಸಹ ಈ ಒಂದು ಸಂಘಟನೆ ಜೊತೆಯಲ್ಲಿ, ಈ ಒಂದು ನೌಕರ ಸಮುದಾಯದ ಜೊತೆಯಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡಲಿಕ್ಕೆ ಭಾಳ ಸಂತೋಷದ ವಿಚಾರ. ಮತ್ತು ಇತ್ತೀಚೆಗೆ ಒಂದು ಸಾರಿಗೆ ನೌಕರರ ರಾಷ್ಟ್ರೀಯ ಫೆಡರೇಷನ್ ಏನಿದೆ AITCದು, ಅಲ್ಲಿಯೂ ಸಹ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ನಡೆದಂಥ ಕಾನ್ಫರೆನ್ಸಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಪ್ರತಿನಿಧಿಗಳು. ಸಾರಿಗೆ ನೌಕರರ ಇಡೀ ರಾಷ್ಟ್ರೀಯ ಫೆಡರೇಷನ್ನ ನಾಯಕನಾಗಿ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಜವಾಬ್ದಾರಿಗಳು ಹೆಚ್ಚಿದೆ. ಓಕೆ. ಮತ್ತು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರ ಹೋರಾಟ ಒಂದು ಭಾಳ ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ. ಓಕೆ. ಅದನ್ನು ಈ ಹೋರಾಟದ ಸನ್ನಿವೇಶದಲ್ಲಿ ಅದರ ಭಾಗವಾಗಿರೋದು ನನಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಎರಡನ್ನೂ ಕೊಟ್ಟಿರುವಂಥ ಒಂದು ಸಂಗತಿ. ಓಕೆ ಸರ್, ಈ ಸಾರಿಗೆ ನಿಗಮಗಳ ನೌಕರ ಹೋರಾಟಕ್ಕೆ ನಿಮಗೆ ಯಾಕೆ ಬರಬೇಕು ಅಂತ ಅನಿಸ್ತು? ಏನು ಆಸಕ್ತಿ ತಮಗೆ? ಇದು ಸಾಮಾನ್ಯವಾಗಿ ಈ ಎಲ್ಲವೂ ಕೂಡ ನಾವು ವೈಯಕ್ತಿಕ ಅಪೇಕ್ಷೆ ಅಥವಾ ವೈಯಕ್ತಿಕ ಆಸಕ್ತಿಗಳಾಧಾರದ ಮೇಲೆ ನಮ್ಮ ಸಂಘಟನೆಗಳಲ್ಲಿ ತೀರ್ಮಾನ ಮಾಡಲ್ಲ. ಈಗ ನಾನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಒಬ್ಬ ಕಾರ್ಮಿಕನಾಗಿ ನನ್ನ ಬದುಕನ್ನು ಪ್ರಾರಂಭ ಮಾಡಿಕೊಂಡವನು. ಬಟ್ ಕಾರ್ಮಿಕ ಚಳುವಳಿಯನ್ನು ಮತ್ತು ಕಮ್ಯುನಿಸ್ಟ್ ಚಳುವಳಿಯನ್ನು ಭಾಳ ಗಂಭೀರವಾಗಿ ತಗೊಂಡು ಅದರಲ್ಲಿ ಸಕ್ರಿಯವಾಗಿರಬೇಕು ಅನ್ನೋದು ನನ್ನ ಆಯ್ಕೆ. ಓಕೆ ಸರ್. ಆದರೆ ಸಂಘಟನೆ ಒಳಗಡೆ ನೀನು ಸಾರಿಗೆ ನಿಗಮಗಳ ಒಂದು ಯೂನಿಯನ್ಗೆ ಕಾಮ್ರೇಡ್ ಅನಂತ ಸುಬ್ರಾವ್ ಅವರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಬೇಕು, ಮುಂದಿನ ಜವಾಬ್ದಾರಿಯನ್ನು ನೀನೇ ವಹಿಸ್ಕೊಳ್ಬೇಕು ಅಂಥೇಳಿ ನಮ್ಮ ಪಾರ್ಟಿ ಮತ್ತು AITC ತೀರ್ಮಾನ ಮಾಡಿದ ಕಾರಣ ನಾನು ಈ ಜವಾಬ್ದಾರಿಯನ್ನು ಒಪ್ಕೊಂಡಿದ್ದೀನಿ.
ಮತ್ತು ಇದಕ್ಕೊಂದು ಹೋರಾಟದ ಪರಂಪರೆ ಇರೋದರಿಂದ ಈ ಒಂದು ನೌಕರ ಸಮುದಾಯಕ್ಕೆ ಮತ್ತು ನನಗೆ ವಿಶೇಷವಾದಂಥ ಖುಷಿ ಕೂಡ ಇದೆ ಇಲ್ಲಿ ಕೆಲಸ ಮಾಡೋಕ್ಕೆ. ಸೊ ಹಾಗಾಗಿ 2018ರಲ್ಲಿ ನಾನು ಗುಲ್ಬರ್ಗಾ ಕಾನ್ಫರೆನ್ಸಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾನ್ಫರೆನ್ಸಲ್ಲಿ ಆಯ್ಕೆಯಾದೆ. ನಂತರ ಹುಬ್ಬಳ್ಳಿ ಕಾನ್ಫರೆನ್ಸಲ್ಲೂ ಕೂಡ ನನ್ನನ್ನು ಇನ್ನೊಮ್ಮೆ ಆಯ್ಕೆ ಮಾಡಿತು ಕಾನ್ಫರೆನ್ಸು. ಸೊ ಹಾಗಾಗಿ ನಾನು ಈ ಸಂಘಟನೆ ಮತ್ತು ಚಳುವಳಿ ಭಾಗವಾಗಿ ಕಳೆದ 8-9 ವರ್ಷಗಳಿಂದ, ಅದಕ್ಕೆ ಮುಂಚೆನೂ ಸಹ ಕಾರ್ಯದರ್ಶಿಯಾಗಿ ಕೆಲವು ವರ್ಷ ಕೆಲಸ ಮಾಡಿದ್ದೆ. ಬಟ್ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಮುಖ್ಯ ಜವಾಬ್ದಾರಿಯನ್ನು ನಂಗೆ ವಹಿಸ್ಕೊಟ್ರು 2018ರಲ್ಲಿ. ಸೊ ಹಾಗಾಗಿ ಕಳೆದ 10-12 ವರ್ಷಗಳಿಂದ ನಾನು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಬಂದೆ. ಹಲವಾರು ಡಿವಿಷನ್ಗಳಲ್ಲಿ ನಾನು ಪ್ರವಾಸ ಮಾಡಿ ಮುಖ್ಯವಾಗಿ ಮೈನ್ ಸ್ಟ್ರೀಮಲ್ಲಿ ಕಾಮಿಡಿ ಆನಂದ್ ಸುಬ್ರಾವ್ ಅವರು ಮುಖ್ಯವಾದಂಥ ಪ್ರಶ್ನೆಗಳನ್ನೆಲ್ಲ ಅವ್ರು ತೊಗೊಂಡು ನಾಯಕತ್ವ ಕೊಡ್ತಾ ಇದ್ದಾರೆ. ಬಟ್ ಸಂಘಟನೆ ವಿಚಾರಗಳು ಅಂದರೆ ಡಿಪೋ ಮಟ್ಟದ ಡಿವಿಷನ್ ಮಟ್ಟದ ಒಂದು ಕುಂದುಕೊರತೆಗಳನ್ನಾಗಲಿ ಅಥವಾ ಅದರ ಒಂದು ಆರ್ಗನೈಸೇಷನ್ನಾಗಲಿ ಅದ್ರ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಬಟ್ ಈ ಹೋರಾಟ ಸಂದರ್ಭದಲ್ಲಿ ಮುಖ್ಯವಾದಂಥ ಕೆಲಸನೂ ಮಾಡಬೇಕಾಗುತ್ತೆ. ಸೊ ಓಕೆ, ಈಗ ಇವತ್ತಿನ ದಿನಗಳಲ್ಲಿ ಹೋರಾಟ ಕಮ್ಯುನಿಸ್ಟು ಸಂಘಟನೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ತುಂಬ ಹಾನೆಸ್ಟಾಗಿ ಇದ್ದಂಥವ್ರು ಬರುವಂಥವ್ರು ಸಂಖ್ಯೆ ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ತಮಗೆ ಏನು ಪ್ರೇರೇಪಣೆ, ಯಾಕೆ ನೀವು ಈ ಕಮ್ಯುನಿಸ್ಟ್ ಅನ್ನೋ ಒಂದು ಬಲೆಯೊಳಗೆ ಅಂತ ಅನ್ಕೋಬೋದು ಅಥವಾ ಈ ರಂಗ ಅನ್ಕೋಬೋದು, ಯಾಕೆ ಎಂಟ್ರಿ ಕೊಟ್ರಿ? ಏನು ಇನ್ಸ್ಪೈರ್ ಏನು ನಿಮಗೆ? ನಮ್ಮದು ಕಮ್ಯುನಿಸ್ಟ್ ಕುಟುಂಬ. ನನ್ನ ಸೋದರ ಮಾವ ನನ್ನ ಮೊದಲ ಗುರುಗಳು. ಸೊ ಹಾಗೆ ನಾನು ಅವರಿಂದ ಪ್ರೇರೇಪಣೆಯನ್ನು ಬಾಲ್ಯಾವಸ್ಥೆಯಿಂದಲೇ ಪಡೆದು ನಾವು ಈ ಚಳವಳಿ ನಾನು ಬಂದಿದ್ದು. ಮತ್ತು ಎರಡನೇದು ಏನಂದರೆ ನಮಗೆ ನಿರಾಸೆ ಅನ್ನೋದು ಯಾವತ್ತೂ ಇಲ್ಲ. ಮತ್ತು ನಾವು ಕಮ್ಯುನಿಸ್ಟ್ ಚಳವಳಿಗೆ ನಾನು ಬರುವಂಥ ಸಂದರ್ಭದಲ್ಲಿ 93ರಲ್ಲಿ ನಾನು ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಆಗಿದ್ದು. ಬಟ್ ಆ ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ನು ಅಷ್ಟೊತ್ತಿಗಾಗಲೇ ಪೂರ್ತಿ ನೆಲ ಕಚ್ಚಿತ್ತು. ಸಮಾಜವಾದಿ ಜಗತ್ತು ಏನಿದೆ, ಈಸ್ಟರ್ನ್ ಬ್ಲಾಕ್ ಅಂತ ಏನು ನಾವು ಪರಿಭಾಷೆಯಲ್ಲಿ ಬಂಡವಾಳಶಾಹಿ ಪರಿಭಾಷೆಯಲ್ಲಿ ಕರೀತಾರೆ, ಅದನ್ನು ಆ ಒಂದು ಬ್ಲಾಕು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಂಥ ಕಾಲ. ಸೊ ಕಳೆದ 3.5 ದಶಕದಲ್ಲಿ ಇವತ್ತು ಕಮ್ಯುನಿಸ್ಟ್ ದೇಶಗಳೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಅದರ ಪ್ರಭಾವ ಇಲ್ಲ ಆಗಿದೆ. ಬಟ್ ಆದರೂ ಸಹ ನಾವು ನಿರಂತರ ಆಶಾವಾದಿಗಳು. ಕ್ರಾಂತಿ ಅನ್ನೋದು ಯಾವುದೋ ಒಂದು ಹಿನ್ನಡೆಯ ಹಂತದಲ್ಲಿ ನಾವು ನೋಡಿ ಅದನ್ನು ನಾವು ಇದು ಮುಗಿದೋಯ್ತಪ್ಪ ಅನ್ನುವಂಥ ವಿಚಾರ. ಮತ್ತು ಇದು ನಮ್ಮ ಕೆರಿಯರ್ ಏನಲ್ಲ, ಕಮ್ಯುನಿಸ್ಟ್ ಚಳುವಳಿಯ ಕಾರ್ಯಕರ್ತರಾಗೋದು ಕೆರಿಯರ್ ಅಲ್ಲ. ಆ ಒಂದು ಸಿದ್ಧಾಂತದಲ್ಲಿ ನಂಬಿಕೊಂಡು ಮತ್ತು ಆ ಒಂದು ಅತ್ಯುನ್ನತ ಮಾನವತಾವಾದ ಅಂದರೆ ಮಾರ್ಕ್ಸ್ವಾದ, ಅದರಿಂದ ಪ್ರೇರೇಪಣೆ ಪಡೆದಂಥ ನಾವುಗಳು ಇವತ್ತಿಲ್ಲ ನಾಳೆ ಕಾರ್ಮಿಕ ವರ್ಗ ಸಮಾಜವನ್ನು ಬದಲಾವಣೆ ಮಾಡಿ ಈ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತೊಗೆದು ಸಮಾಜವಾದಿ ವ್ಯವಸ್ಥೆಯನ್ನು ಖಂಡಿತ ತಂದೆ ತರುತ್ತೆ ಅನ್ನುವಂಥ ವಿಚಾರದಲ್ಲಿ ನಾವು ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದು ನನ್ನ ತಲೆಮಾರಲ್ಲೇ ಆಗುತ್ತಾ, ನಮ್ಮ ಕಣ್ಮುಂದೆನೇ ಆಗುತ್ತಾ, ಆ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರನೂ ಇಲ್ಲ ಮತ್ತು ನಮ್ಗೆ ಅದು ನಿರೀಕ್ಷೆನೂ ಇಲ್ಲ. ಅದು ಯಾವತ್ತಾರ ಆಗಲಿ ಅಂಥ ಚಳುವಳಿಯ ಭಾಗವಾಗಿ ನಾವು ಇರೋದೇ ನಮಗೆ ಭಾಳ ಖುಷಿ ವಿಚಾರ. ಇದು ನಮ್ಮ ಕೆರಿಯರ್ ಅಲ್ಲ ಅನ್ನೋದನ್ನು ಮತ್ತೆ ನಾನು ಹೇಳ್ತೀನಿ. ಸರ್, ಈಗ ನೀವು ಒಪ್ಕೋತೀನಿ ಕೆರಿಯರ್ ಅಲ್ಲ ನಿಮ್ಮದು, ಇದೇ ನಿಮ್ಮ ವೃತ್ತಿನೂ ಅಲ್ಲ ಅಂತ ಹೇಳ್ತೀರಾ. ಆದರೆ ಇವತ್ತಿನ ದಿನಗಳು ಹೆಚ್ಚೆಚ್ಚಾಗಿ ಸಂಘಟನೆಗಳು ಹುಟ್ಕೋತಾ ಇದೆ. ಅದು ಯಾವುದೇ ರಂಗದಲ್ಲಿ ಇರ್ಬೋದು, ಹೆಚ್ಚೆಚ್ಚಾಗಿ ಸಂಘಟನೆ ಹುಡ್ಕೋತಾ ಇದೆ. ಅದರಲ್ಲಿ ಈ ಕಾರ್ಮಿಕರು ಲೇಬರ್ ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಸಂಘಟನೆ ಅಂತ ಬಂದಂಥ ಸಂದರ್ಭದಲ್ಲಿ ದುಡ್ಡು ಮಾಡೋಕ್ಕೆ ಬರ್ತಾರೆ, ದುಡ್ಡು ಮಾಡ್ತಾರೆ ಅನ್ನೋದೇ ಒಂದು ಮಾತು ಎಲ್ಲ ಕಡೆ ಹರಿದಾಡ್ತಿದೆ. ಸೊ ಇದು ನಿಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ಸರಿ, ಅಥವಾ ಇದು ನಿಮಗೆ ಅನ್ವಯಿಸಲ್ವಾ? ಹೇಗೆ ಈ ಪ್ರಶ್ನೆಗೆ ತಮ್ಮ ಉತ್ತರ? ಇಲ್ಲ, ಇದು ತೀರಾ ವೈಯಕ್ತಿಕವಾದ ನೆಲೆಯಲ್ಲಿ ನಾವು ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಹೌದು, ಎಲ್ಲ ರಂಗದಲ್ಲೂ ಕೂಡ ಒಂದು ಕೆರಿಯರಿಸಮ್ ಇದೆ, ದುಡ್ಡುಗೋಸ್ಕರನೇ ಬರ್ತಾರೆ. ಮತ್ತು ಅಮಾಯಕ ಜನಗಳನ್ನು ತಮ್ಮ ಮಾತುಗಾರಿಕೆಯಿಂದಲೋ ತಮ್ಮ ಹೊಸ ಘೋಷಣೆಗಳನ್ನ ಕೊಡೋ ಮೂಲಕನೋ ದಿಕ್ತಪ್ಪಿಸುವಂಥ ಕೆಲಸ ಆಗುತ್ತೆ. ಮತ್ತು ಆ ದಿಕ್ತಪ್ಪಿಸುವಂಥ ಜನ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ತಿಳುವಳಿಕೆ ಇಲ್ಲದೆ ಮಾಡ್ತಾ ಇದ್ದಾರೆ ಅನ್ನೋದು ಅದು ಅವರಿಗೆ ಬಿಟ್ಟು ವಿಚಾರ. ಆದರೆ ಜನಸಮುದಾಯ ಮಾತ್ರ ಈ ಥರದ ಒಂದು ಆಕರ್ಷಕವಾದಂಥ ಒಂದು ಸ್ಲೋಗನೇರಿಂಗಲ್ಲಿ, ಅದು ರಾಜಕೀಯ ರಂಗದಲ್ಲೂ ನೋಡ್ತೀವಿ, ಬೇರೆ ಬೇರೆ ಫೀಲ್ಡಲ್ಲೂ ನೋಡ್ತೀವಿ, ಮಾರ್ಕೆಟಿಂಗು PR ಭಾಳ ಎಫೆಕ್ಟಿವ್ ಆಗಿರುವಂಥ ಒಂದು ಸನ್ನಿವೇಶನ ನಾವು ಬದುಕ್ತಾ ಇದ್ದೀವಿ. ಸೊ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಅಥವಾ ಬೇರೆ ಯಾವುದೇ ಇದಾಗಲಿ, ಒಂದು ಮಾರ್ಕೆಟಿಂಗು PR ಹೆಚ್ಚು ಎಫೆಕ್ಟಿವ್ ಆಗಿ ಬಳಕೆ ಆಗುವಂಥ ಒಂದು ಸಂದರ್ಭ ಇದು. ಸರ್, ಈಗ ಇದರಲ್ಲಿ ಈ ಸಂದರ್ಭದಲ್ಲಿ ಜನ್ಯೂನ್ನಾಗಿ ಸಮಾಜ ಪರಿವರ್ತನೆಯ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ನಂಬಿಕೆ ಇಟ್ಕೊಂಡು ದಾರಿ ಹುಡುಕ್ತಾ ಇರುವಂಥ 100 ಜನ ಯುವಕರಿದ್ದಾರೆ. ಆ ಜನ ಸರಿಯಾದ ದಾರಿ ಕಂಡಾಗ, ಸರಿಯಾದಂಥ ವಿಧಾನಗಳು ಕಂಡಾಗ ಅವರು ಖಂಡಿತವಾಗ್ಲೂ ಈ ಥರದ ಗಿಮಿಕ್ಗಳಿಗೆ ಬಲಿಯಾಗದೆ ಅವರು ಸರಿ ದಾರಿಯಲ್ಲಿ ಬಂದು ಈ ಒಂದು ಚಳುವಳಿಗಳಿಗೆ ಮತ್ತೆ ಜೀವ ಬರುತ್ತೆ ಅನ್ನುವಂಥ
ಶಕ್ತಿ ಬರುತ್ತೆ ಅನ್ನುವಂಥ ನಂಬಿಕೆ ನಮ್ಮದು. ಸರ್ ಓಕೆ, ಈಗ ನೀವು ಹೇಳಿದ ಮಾತು ಅಕ್ಷರಶಃ ಒಂದು ರೀತಿ ನಾನು ಒಪ್ಕೋತೀನಿ. ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಸಂಘಟನೆಗಳು ಅಂತ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಈ ಹಿಂದೆ ಈಗ ಅನಸುಬ್ರಾಯದಂಥ ಕಾಲ ಇರ್ಬೋದು ಅಥವಾ ನಿಮ್ಮ ಕಳೆದ 15-20 ವರ್ಷ ಹಿಂದಿನ ಇರ್ಬೋದು, ಯಾರೋ ಒಬ್ಬ ನಾಯಕ ಮಾತಾಡ್ತಾನೆ, ಒಂದು ಟೇಬಲ್ ಹತ್ತಿ ಮಾತಾಡ್ತಾರೆ, ಒಂದು ಗೇಟಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಒಂದು ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಜನ ಒಂದಷ್ಟು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ರು. ಅದು 10 ನಿಮಿಷ 15 ನಿಮಿಷ 20 ನಿಮಿಷ ಕೇಳ್ತಾ ಇದ್ರು. ಆ ಮಾತಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗ್ತಾ ಇದ್ರು. ಆದರೆ ಇವತ್ತಿನ ಜನ್ರೇಷನ್ನು 1 ನಿಮಿಷಕ್ಕೆ 60ರಿಂದ 70 ವಿಡಿಯೋಗಳನ್ನ ನೋಡುವಂಥ ಜನ್ರೇಷನ್ನು. ಇಲ್ಲಿ ಮಾತು ಕೇಳೋಕೆ ತುಂಬ ಕಡಿಮೆ ಜನ ಇದ್ದಾರೆ. ಕಡಿಮೆ ಅಂದರೆ ಕಡಿಮೆ, ತುಂಬ ನಂಬರ್ ಕಡಿಮೆ ಇರುತ್ತೆ. ಇಂಥ ಟೈಮಲ್ಲಿ ನಿಮ್ಮದು ಹೇಗಿರುತ್ತೆ ಅಂದರೆ, ನೀವು ಮಾತುಗಾರಿಕೆಯಿಂದ ಏನಾದರೂ ಜನ ಸೆಳಿತೀರಾ ಅಥವಾ ಕೆಲಸಗಳ ಮುಖಾಂತರ ಸೆಳಿತೀರಾ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಟ್ಕೊಂಡು ಮಾಡ್ತೀರಾ? ಯಾಕಂದ್ರೆ ಜನ ಎಲ್ಲರಿಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದ್ದಾರೆ. ಸೊ ನಿಮ್ಮದು ಅಪ್ಡೇಟೆಡ್ ವರ್ಷನ್ ಹೋರಾಟ, ಜನರನ್ನು ತಲುಪೋದು, ನೌಕರರನ್ನು ತಲುಪುವಂಥದ್ದು, ನಿಮ್ಮ ಹೋರಾಟದ ಹಾದಿನ ತಿಳಿಸುವಂಥದ್ದು, ನಿಮ್ಮ ಟೋಟಲ್ ವೇ ಹೇಗಿರುತ್ತೆ? ಈಗ ಟ್ರೇಡ್ ಯೂನಿಯನ್ ಚಳುವಳಿ ಆಗಲಿ ಅಥವಾ ಕಾರ್ಮಿಕ ಚಳುವಳಿ, ಕಮ್ಯುನಿಸ್ಟ್ ಚಳುವಳಿ ಒಟ್ಟಾರೆಯಾಗಿ ಹೇಳೋದಾದರೆ ಅದು ಯಾವತ್ತೂ ಕೂಡ ಅಪ್ಡೇಟ್ ಆಗ್ತಾ ಹೋಗಬೇಕು. ನಮ್ಮಲ್ಲಿ ಸಂಪನ್ಮೂಲದ ಕೊರತೆಗಳು ಇರೋದರಿಂದ ನಾವು ಸ್ವಲ್ಪ ಸ್ಲೋ ಇರ್ತೀವಿ ಈ ಥರದ ಹೊಸ ವಿಧಾನಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋವಂಥ ಕೆಲಸದಲ್ಲಿ. ಆ್ಯಂಡ್ ಹಿಂದೆ ಒಂದು 25 ವರ್ಷದ ಹಿಂದೆ ಗೇಟ್ ಮೀಟಿಂಗ್ಗಳು ಮತ್ತು ಹ್ಯಾಂಡ್ಬಿಲ್ನ ಹಂಚುವಂಥ ಒಂದು ಪ್ರಕ್ರಿಯೆ ಬಹಳ ಪರಿಣಾಮಕಾರಿಯಾಗಿತ್ತು. ಇವತ್ತು ಸಾಮಾಜಿಕ ಜಾಲತಾಣಗಳು ಮತ್ತು ಈ ಒಂದು ಸೋಷಿಯಲ್ ಮೀಡಿಯಾ ಅಥವಾ ವಾಟ್ಸಪ್ಪು ಇದೆಲ್ಲ ಇಲ್ಲದ ಕಾಲದಲ್ಲೂ ಕೂಡ ಯೂನಿಯನ್ ಮೂವ್ಮೆಂಟು ಭಾಳ ಪವರ್ಫುಲ್ ಆಗಿತ್ತು. ಸೊ ಬೆಂಗಳೂರಿನಲ್ಲಿ ಒಬ್ಬ ಡ್ರೈವರ್ ಮೇಲೆ ಒಂದು ಕೈ ಮಾಡಿದರೆ ಯಾವನಾರು ಒಬ್ಬ ಪೊಲೀಸು, ವಾರದಲ್ಲಿ ಒಂದು 3 ಸಲನಾದರೂ ಬೆಂಗಳೂರಿನ ಬಸ್ಸುಗಳು BTS ಇತ್ತು, ನಂತರ BMTCನೂ ಆಯಿತು. ಅಲ್ಲಿ ಮಿಂಚಿನ ಮುಷ್ಕರ ಅಂತ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ವಿ. ವಾರದಲ್ಲಿ ಮಿನಿಮಮ್ 2-3 ಸಲ ನೋಡ್ತಾ ಇದ್ವಿ. ಆವತ್ತು ಸಂಖ್ಯೆನೂ ಕಮ್ಮಿ ಇತ್ತು, ಬಟ್ ಅಟ್ ದಿ ಸೇಮ್ ಟೈಮ್ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರಲಿಲ್ಲ, ಏನೂ ಇಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಡ್ರೈವರ್ ಮೇಲೆ ಒಂದು ಕೈ ಮಾಡಿದರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಬಸ್ಸುಗಳನ್ನು ಎಲ್ಲಂದರಲ್ಲೇ ನಿಂತು ಪ್ರತಿಭಟನೆಗಳಾಗ್ತಾಯಿತ್ತು. ಆ ಥರದ ಒಂದು ತಿಳುವಳಿಕೆ ಮಟ್ಟ, ಪ್ರಜ್ಞೆ ಮಟ್ಟ ಹೆಚ್ಚಿತ್ತು. ಇವತ್ತು ಮಾಹಿತಿ ಭಾಳ ಫಾಸ್ಟಾಗಿ ಓಡಾಡಿದರೂ ಕೂಡ ಇವತ್ತಿನ ಪೀಳಿಗೆ ಕೆಲಸಗಾರರಲ್ಲಿ ಆ ಥರದ ಸ್ಪಂದನೆ ಇಲ್ಲ ಅನ್ನೋದು ನಾವು ಒಪ್ತೀವಿ. ಆದರೂ ಸಹ ಜನ ಇವತ್ತು ಒಂದು ತಮ್ಮ ಮೇಲೆ ಒಂದು ಸಾಮುದಾಯಿಕ ಪ್ರಜ್ಞೆ ಅಥವಾ ವರ್ಗ ಪ್ರಜ್ಞೆ ಅಂತ ನಾವೇನು ಕರಿತೀವಿ, ಅದು ಖಂಡಿತವಾಗ್ಲೂ ಇವತ್ತು ಕ್ರಮೇಣ ಬೆಳೀತಾ ಇದೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಒಂದು ಸಲ ದಿಕ್ಕು ತಪ್ಪದಂಥ ಅನುಭವಗಳಾಗಿದ್ದರೂ ಸಹ ಜನಸಮೂಹ ತನ್ನ ಅನುಭವದ ಮೂಲಕ ತನ್ನ ಒಂದು ಸರಿದಾರಿಗೆ ಬರುತ್ತೆ ಅನ್ನೋದು ನಮ್ಮ ಚರಿತ್ರೆ ಕಲಿಸ್ಕೊಟ್ಟಂಥ ಪಾಠ. ಸೊ ಸಾರಿಗೆ ನೌಕರರ ಮಧ್ಯದಲ್ಲೂ ಕೂಡ ಇಂಥದ್ದೊಂದು ಅನುಭವ ನಾವು ನೋಡ್ತಾ ಇದ್ದೀವಿ. ಸೊ 21 ಮತ್ತು 20ನೇ ಇಸ್ವಿಯಲ್ಲಿ ನಡೆದಂಥ ಏನು ದಿಢೀರ್ ಮುಷ್ಕರಗಳು, ದಿಢೀರ್ ನಾಯಕತ್ವಗಳು ಇವತ್ತು ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಓಕೆ ಸರ್, ನಾನು ಈ ವಿಷಯಕ್ಕೆ ಬರ್ತೀನಿ ನಿಮ್ಮ ಹತ್ರಕ್ಕೆ. ಈಗ ವಿಜಯಭಾಸ್ನ ನೀವು ಸಂಘಟನೆ ಸಾರಥಿ ಅಂತೇಳಿ ಪರಿಚಯ ಮಾಡ್ಕೊಡ್ತೀರ. ಸೊ ಇವರು ತೀರಾ ಹೆಚ್ಚಿಗೆ 17, 18, 19ರಲ್ಲಿ ಬಂದವರು ಸಂಘಟನೆಗೆ ಅಂತ ಹೇಳ್ತಾರೆ. ಸೊ ನೀವು ವಿಜಯಭಾಸ್ಕರ್ ಸರ್ನ ಆಯ್ಕೆ ಮಾಡೋದಕ್ಕೆ ಏನು ನಿಮ್ಮ ಮೇನ್ ಕಾರಣ? ಯಾಕೆ ಅವ್ರನ್ನ ನೀವು ಮಾಡಬೇಕು ಅಂತ ಅನಿಸ್ತು? ಅಂದರೆ ಸಾರಥ್ಯವನ್ನು ಕೊಡಬೇಕು ಅಂತ ಅನಿಸ್ತು ತಮಗೆ? ಒಂದೇನೆಂದರೆ AITC ಅವರು ಆಗಲೇ ಹೇಳಿದರು, ಅವರ ಇಚ್ಛೆ ಪ್ರಕಾರ, ನನ್ನ ಇಚ್ಛೆ ಪ್ರಕಾರ ಅವ್ರಿಗೆ ಬಂದಿಲ್ಲ. ನಾವು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ದೀವಿ, AITC ತೀರ್ಮಾನ ಮಾಡಿದ್ದೀವಿ. ಇವತ್ತು ಮುಂದೆ ಒಬ್ಬರು ಸಾರಥಿ ಬೇಕಿದ್ದಕ್ಕೆ. ಅನಸುಬ್ರ ವಯಸ್ಸಾಗ್ತಿದೆ, ಮುಂದೆ ನಡೆಸೋರು ಯಾರು ಅಂತ ಬೇಕು. ಕ್ಯಾಡರ್ ಪ್ರಮೋಷನ್ ನಾವು ಕರಿತೀವಿ. ಅದರಲ್ಲಿ ಅವರು ಸಾಕಷ್ಟು ಓದಿರೋರು, MA LLM ಮಾಡಿರೋರು, ಮತ್ತು ವರ್ಕಿಂಗ್ ಕ್ಲಾಸ್ ಅನ್ನೋ ಸ್ವತಃ ಮೈಕೋ ವರ್ಕರ್ ಆಗಿದ್ದರು. ಅಲ್ಲಿ ಚಳವಳಿ ನಾಲೆಡ್ಜ್ ಇತ್ತು, ಮತ್ತು ಯೂತ್ ಮೂಮೆಂಟ್ ಅವರು ಇದ್ದವರು. ಆದರೆ ಇಂಥವ್ರ ಅವಶ್ಯಕತೆ ಇದೆ ಇಲ್ಲಿ. ಯಾಕೆಂದರೆ ಇಲ್ಲಿ KSRTCಲಿ ಯು ಹ್ಯಾವ್ ಟು ಡೀಲ್ ವಿತ್ IAS IPS ಆಫೀಸರ್ಸ್. ಗೌರ್ಮೆಂಟ್ ಜೊತೆ ಡೀಲ್ ಮಾಡಬೇಕು, ಮಾತಾಡಬೇಕು. ಆದ್ದರಿಂದ ಇವರು ಎಲ್ಲ ರೀತಿಯಲ್ಲಿ ಒಳ್ಳೆ ಹೋರಾಟಗಾರರು, ವಿದ್ಯೆ ಇದೆ, ತ್ಯಾಗ ಮಾಡುವಂಥ ಒಂದು ಶಕ್ತಿ ಅವರಿಗಿದೆ. ವೈಯಕ್ತಿಕವಾಗಿ ಅವ್ರ ಮೇಲೆ ಯಾವುದೂ ಆಪಾದನೆಗಳಿಲ್ಲ. ಆದ್ದರಿಂದ ಇವರೇ ಸರಿ ಅಂತ ನಾವು ತಗೊಂಬಂದು ನಮ್ಮ ಸೆಂಟ್ರಲ್ ಕಮಿಟಿ ಮತ್ತು ನಮ್ಮ ಸಮ್ಮೇಳನವು ಗುಲ್ಬರ್ಗ ಸಮ್ಮೇಳನ ಆಯ್ಕೆ ಮಾಡಿದೆ. ನಾನು ನಾಮಕರಣ ಮಾಡಿರೋದಲ್ಲ. ಆದರೆ ಇಡೀ ನಮ್ಮ AITC ಮೆಂಬರ್ಸ್ ಎಲ್ಲ ಅವ್ರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ಆದ್ದರಿಂದ ಇವತ್ತು ಅವ್ರನ್ನ ಪ್ರೊಜೆಕ್ಟ್ ಮಾಡಿದೆ. ಸರಿ, ಈಗ ಮೆಂಬರ್ಸ್ ಒಪ್ಕೊಂಡೋಗಿಂತ ನೀವು ಒಪ್ಕೊಂಡ್ಮೇಲೆ ನಿಮ್ಮ ಸಂಘಟನೆ ಎಲ್ಲ ಒಪ್ಕೋತಾರೆ, ಅದು ಎಲ್ಲ ಗೊತ್ತಿರೋ ಸತ್ಯ ಎಲ್ರಿಗೂ. ಸೊ ಈಗ ನನಗೇನಿಸ್ತು, ಅಲ್ಲ ನನಗೆ ಒಪ್ಪಿಗೆ ಆಗಿದೆ, ನಾನು ಇಲ್ಲಿ ತಂದವ್ರು ಪ್ರೊಜೆಕ್ಟ್ ಮಾಡೋಕ್ಕೆ. ಅದೇ ಸರ್, ಈಗ ನೀವು ಹೇಳಿದ್ಮೇಲೆ ಮುಗೀತು, ಅದು ವೇದ ವಾಕ್ಯ ಎಲ್ಲ ನಿಮ್ಮ ಸಂಘಟನೆ ಕೇಳ್ತಾರೆ, ಅದು ಓಕೆ. ಬಟ್ ಅಂದರೆ ನನಗೆ ಇನ್ನೊಂದು ಅನಿಸ್ತದೆ, ನೀವು ಕಳೆದ 50 ವರ್ಷಗಳಿಂದ ಈ ಸಾರಿಗೆ ನಿಗಮಗಳ ಹೋರಾಟದಲ್ಲಿ ಭಾಗವಹಿಸಿದಿರ. ತುಂಬ ಮೇನ್ ಸ್ಟ್ರೀಮಲ್ಲಿ ಇದ್ದಂಥವ್ರು ನೀವು ಒಬ್ಬರೇ, ಏಕಚಕ್ರಾಧಿಪತಿ ಮೇವಾಧಿಪತಿ ಅಂತ ಹೇಳ್ತಾರಲ್ಲ, ಹಾಗೆ ಇದ್ದಂಥವ್ರು. ಆದರೆ ನಿಮ್ಮ 50 ವರ್ಷದಲ್ಲಿ, ಈ 50 ವರ್ಷ ಅನುಭವದಲ್ಲಿ ಸಾರಿಗೆ ನೌಕರರಲ್ಲಿ ಯಾರಾದರೂ ಒಬ್ಬರು ಇಬ್ಬರನ್ನ ನೀವು ಇವತ್ತಿನ ಸಾರಥಿ ಆಗೋ ಮಟ್ಟಕ್ಕೆ
ಬೆಳೆಸ್ಬೋದಿತ್ತಾ ಅಥವಾ ಬೆಳೆಸಿದ್ರಾ ಅಥವಾ ಅವನು ತರಲಿಲ್ವಾ, ಯಾಕೆ? ಅಲ್ಲ, ಒಂದೇನೆಂದರೆ ನಾನು ಮುಖ್ಯವಾದ ಪದಾಧಿಕಾರಿಯಾಗಿ ಚಳುವಳಿಗೆ ನಾಯಕತ್ವ ಕೊಟ್ಟಿದ್ದೀನಿ ಅಂದರೆ ಇದಕ್ಕೆ ಹಲವಾರು ಸಾವಿರಾರು ಜನ ಲೀಡರ್ಗಳನ್ನ ಡೆವಲಪ್ ಮಾಡಿದ್ದೀವಿ. ವಿಭಾಗ ಮಟ್ಟದಲ್ಲಿ ಮಾಡಿದ್ದೀವಿ, ಡಿಪೋ ಮಟ್ಟದಲ್ಲಿ ಮಾಡಿದ್ದೀವಿ, ಸ್ಟೇಟ್ ಲೆವೆಲ್ ಮಾಡಿದ್ದೀವಿ, ಅಲ್ಲಿ ವರ್ಕರ್ಸ್ ಗೊತ್ತಾಯ್ತಲ್ಲ. ಆದ್ದರಿಂದ ಬರೀ ಒಬ್ಬನ ಪರಿಶ್ರಮ ಅಲ್ಲ, ಅಷ್ಟು ದೊಡ್ಡ ದೊಡ್ಡ ಹೋರಾಟಗಳನ್ನು ನಡೆಸೋದಕ್ಕೆ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ಬಂದಿದ್ದಾರೆ, ನಾಯಕರುಗಳು ಬಂದಿದ್ದಾರೆ. ಆದರೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಬರೋರೆಲ್ಲ IAS IPS ಅವರೇ ಬರ್ತಾರೆ. ಬರೀ ಡ್ರೈವರು ಕಂಡಕ್ಟರ್ ಅಂದರೆ ಆ ಗೌರವ ಅವ್ರು ಕೊಡೋದಿಲ್ಲ. ಮತ್ತು ನಾಲೆಡ್ಜ್ ಬೇಕಾಗತ್ತೆ, ಕಾನೂನು ನಾಲೆಡ್ಜ್ ಬೇಕಾಗತ್ತೆ. ಮತ್ತು ಕೆಲಸ ಮಾಡ್ಬೇಕು 24 ಗಂಟೆ. ಡ್ರೈವರು ಕಂಡಕ್ಟ್ರಾಗಿ ಕೆಲಸ ಮಾಡಿಕೊಂಡು ಟ್ರೇಡ್ ಯೂನಿಯನ್ ಆಫೀಸಿಗೆ ಬಂದು ಕೆಲಸ ಮಾಡೋದು ಕಷ್ಟ. ಆದ್ದರಿಂದ ನಾವು ಎಲ್ಲ ಹಂತದಲ್ಲೂ ಕಾರ್ಯಕರ್ತನ ಬೆಳವಣಿಗೆ ಮಾಡಿದ್ದೀವಿ. ಇವತ್ತು ನಮ್ಮ PF ಟ್ರಸ್ಟೀಸ್ ಇದ್ದಾರೆ, 6 ಜನ ಸಂಸ್ಥೆ ಒಳಗಡೆ ಇರೋರು, TRVF ನಡೆಸ್ಕೊಂಡು ಹೋಗೋರು, ಅವರು ಸಂಸ್ಥೆ ಒಳಗಡೆ ಇರೋರು. ಹಾಗೆ ಎಲ್ಲೂ ಒಂದು ಸಮತೋಲನದಲ್ಲಿ ನಾವು ಬೆಳವಣಿಗೆ ಮಾಡಿದ್ದೀವಿ.